ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೌರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಸೌಧ ಸ್ಥಳ ವಿರೋಧಿಸಿ 11ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಗುಂದೋಳಿ ಸಮಾಜ ಹಾಗೂ ಗೊಲ್ಲರ ಸಮಾಜ ಸಾಥ್. ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನ ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸಬೇಕೆಂದು ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹವು ಶುಕ್ರವಾರ 11ನೇ ದಿನಕ್ಕೆ ಕಾಲಿಟ್ಟಿತು. ಈ ಸಂದರ್ಭದಲ್ಲಿ ತಾಳಿಕೋಟೆಯ ಅಂಬಾಭವಾನಿ, ಗುಂದೋಳಿ ಸಮಾಜ ಹಾಗೂ ಗೊಲ್ಲರ ಸಮಾಜದ ಸದಸ್ಯರು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಹೋರಾಟ ಸಮಿತಿಯ ಉಪಾಧ್ಯಕ್ಷ ಮುತ್ತಪ್ಪ ಚಮ್ಲಾಪುರ್ ಮಾತನಾಡಿ, ಈಗಾಗಲೇ ಪ್ರಜಾಸೌಧ ನಿರ್ಮಾಣಕ್ಕೆ ನಿಗದಿಪಡಿಸಿರುವ ಸ್ಥಳ ತಾಳಿಕೋಟೆ ಪಟ್ಟಣದಿಂದ 4 ರಿಂದ 5 ಕಿಲೋಮೀಟರ್ ದೂರದಲ್ಲಿದ್ದು, ಇದರಿಂದ ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು, ಅಂಗವಿಕಲರು ಹಾಗೂ ರೈತಾಪಿ ಜನರಿಗೆ ಬಹಳಷ್ಟು ಅನಾನುಕೂಲವಾಗುತ್ತದೆ. ಪಟ್ಟಣದಲ್ಲಿ ಸಾಕಷ್ಟು ಸರ್ಕಾರಿ ಜಮೀನುಗಳಿದ್ದು ಅವುಗಳಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸಬೇಕು. ಈಗ ನಿಗದಿಪಡಿಸಿರುವ ಸ್ಥಳವನ್ನು ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದ್ರು. ಈ ವೇಳೆ ಗೊಲ್ಲರ ಸಮಾಜ ಹಾಗೂ ಗೊಂದೋಳಿ ಸಮಾಜದ ಅಧ್ಯಕ್ಷರು ಕೂಡ ಮಾತನಾಡಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಯಂಕಪ್ಪ ಗೊಲ್ಲರ, ತಿಮ್ಮಪ್ಪ ಗೊಲ್ಲರ, ಭೀಮಪ್ಪ ಗೊಲ್ಲರ, ಗುರಪ್ಪ ಗೊಲ್ಲರ, ಬಲ್ಭೀಂ ಗೊಲ್ಲರ, ಜಂಗಪ್ಪ ಗೊಲ್ಲರ, ಭೀಮಣ್ಣ ಗೊಲ್ಲರ, ಕೃಷ್ಣ ಗೊಲ್ಲರ, ಶಿವಾಜಿ ಸೂರ್ಯವಂಶಿ, ಹನುಮಂತ್ ವಾಸ್ಟರ್, ಆದಿ ವಾಗ್ನೋರೆ, ಪುಂಡಲಿ ಪಾರ್ಗೆ, ಪರಶುರಾಮ್ ಸೂರ್ಯವಂಶಿ, ನಾಮದೇವ ವಾಸ್ಟರ್, ಹನುಮಂತ ಸುಪ್ಟೇಕರ್ ಸೇರಿದಂತೆ ಹೋರಾಟ ಸಮಿತಿಯ ಪದಾಧಿಕಾರಿಗಳಿಂದ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, ಮೆಹಬೂಬ್ ಚೌರಗಸ್ತಿ, ಪರಶುರಾಮ್ ತಂಗಡಿಗಿ, ವಿಜಯ್ ಸಿಂಗ್ ಅಜೇರಿ, ಪ್ರಕಾಶ್ ಅಜೇರಿ, ಮಯೂರ ಪಾಟೀಲ್, ದಸ್ತಗೀರ್ ಸಾಬ್ ಕೆಂಬಾವಿ, ಮುದ್ಕಪ್ಪ ಬಡ್ಗೇರ್, ಅಮಿತ್ ಮನ್ಗೋಳಿ, ಅನಿಲ್ ಸಿಂಗ್ ಬಿಜಾಪುರ್, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ಸುರೇಶ್ ಅಜೇರಿ, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೇನಾಳ್, ಸದ್ದಾಂ ಹುಸೇನ್ ಬಿಳಿಗಿ, ರಾಜು ಅಜೇರಿ, ನಿತಿನ್ ವಿಜಾಪುರ್, ಸಿರಿಸ್ ಕುಮಾರ್ ಅಜೇರಿ, ರಾಘು ಪಡಸಾಲಿ, ಬಸವರಾಜ್ ಬಿಸನಾಳ್ ಸೇರಿದಂತೆ ಪಟ್ಟಣದ ವಿವಿಧ ಸಮಾಜದ ಮುಖಂಡರು, ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೌರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಪ್ರಜಾಸೌಧವನ್ನು ಸ್ಥಳವನ್ನು ಸೂಕ್ತವಿಲ್ಲದ ಕಾರಣ ಅದನ್ನು ರದ್ದುಗೊಳಿಸಿ ಸಾರ್ವಜನಿಕ ಅನುಕೂಲವಾಗಲಿದ್ದು ಪಟ್ಟಣದಲ್ಲಿ ಇರ್ತಕ್ಕಂಥ IB ಆಗಲಿ ಅಥವಾ KEB ಆಗಲಿ ಮಾಡಬೇಕಂತ ನಮ್ಮದು ಒಂದು ಆಶಯ ಅದ. ಆ ಆಶೆಯನ್ನು ಈಡೇರಿಸೋ 15 ದಿನ ಆದ್ರೂ ಇವತ್ತಿನ ಮಟ್ಟಿಗೆ ಯಾರ್ಯಾರು ಬರ್ತಾರ, ನೋಡ್ತಾರ, ಹೋಗ್ತಾರ, ನೋಡೋಣ. ಅದು ಇದೇನು ಕಾಲ ನಿಶ್ಚಿತ ನಮ್ಗಾದ್ರೂ ಮುಂದೆ ನಾವು ಹೆಂಗೆ ಪ್ರಜಾಸೌಧ ಇಲ್ಲೇ ಮಾಡ್ಕೋಬೇಕನ್ನೋದು ನಮ್ಗೆ ಗೊತ್ತದ. ಇಂದ ರೋಡಿಗೆ ಉಪವಾಸ ಕುಂತೇವಿ, ಆಗಲಿಲ್ಲ, ಅದು ಹೋಯ್ತು. ಎಷ್ಟು ದಿನ ಹೋಯ್ತು ಹಂಗೆ ಕುಂತೇವಿ. ತದನಂತರ ಅದಕ್ಕೊಂದು ಸಮಿತಿ ಇದು ಆಗಿ ಅಮರಣ ಅಂತ ಉಪವಾಸಕ್ಕಂತ ನಿಂತೇವೆ. ಆ ಅಮರಣ ಅಂತ ಉಪವಾಸದಲ್ಲಿ ನಾನು ಸತ್ಯಾಗ್ರಹದಲ್ಲಿ ನಾನು ಕುಂತಾಗ ಅವಾಗಲಿಂದ ಶುಗರ್ ಕೊಡ್ಕೊಂಡಿನಿ. ನಾನು ನಮಗೇನೇನು ಶುಗರ್ ಏನೂ ಆಗೋದಿಲ್ಲ, ಏನೂ ಮಾಡೋಂಗಿಲ್ಲ. ಊಟ ನನ್ನ ಬೆಂಬಲಿ ಇದ್ದಿದ್ರಂದ್ರೆ ಆ ಶುಗರ್ ಏನೂ ನನಗೇನು ಯೂಸ್ ಮಾಡೋಂಗಿಲ್ಲ. ಅದಕ್ಕೂ ಅಂತಿಲ್ಲ, ನಾನು ಇಲ್ಲಿ ಅದಕ್ಕೂ ಅಂತಂಗಿಲ್ಲ. ಏನು ಭಾಳ ಆದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಅಮರನಾಥ ಉಪವಾಸ ಕೂತು ಪ್ರಾಣ ಹೋದಿತ್ತು. ಪ್ರಾಣ ಹೋದ್ರೆ ಇಡೀ ತಾಳಿಕೋಟೆ ದೈವನೇ ನಾನು ನಿಂದು ಬರ್ತದೆ ಅನ್ನೋದು ನಾನು ವಿಶ್ವಾಸ ಅದ. ಇವತ್ತಲ್ಲಿ ತಿಳ್ಕೋಬೇಕು, ಯಾವರೇ ಅಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರ ಮೇಲೂ ಮೊಬೈಲ್ ಕುಂದಿಸಿ ಯಾರ ಮೇಲೆ ಇದು ಆಗಲಿ ಅಂತೇಳಿ ನಾವು ಯಾವುದೋ ಆಮಿಷವನ್ನು ಮಾಡ್ಕೊಂಡು ಯಾರಿಗೇನೂ ಆರೋಪ ಮಾಡೋಕ್ಕಿಲ್ಲ. ಏನು ನಮ್ಗೆ ಆಗಬೇಕು ಸ್ಥಳೀಯ ಅಂಗಾಲಿ ಮತ್ತು ಗ್ರಾಮೀಣ ಬರ್ತಕ್ಕಂಥ ಪ್ರದೇಶದಿಂದ ಬರ್ತಕ್ಕಂಥ ಈ ಬಸವೇಶ್ವರ ಸರ್ಕಲ್ ಕೇಳಿದ್ರೆ ಯಾವುದಾದ್ರೂ ಕಮ್ಯುನಿಟಿಯಲ್ಲಿ ಹೋಗಿ ಮಾಡ್ಕೊಂಡು ನಮ್ಮ ಊರಿಗೆ ಹೋಗ್ಬೋದು ಅನ್ನೋದು ಎಲ್ಲೋ ಹೋಗಿ 4 ಕಿಲೋಮೀಟರ್ ಹೋಗಿ ಅಲ್ಲಿ ನಾವು 4 ಕಿಲೋಮೀಟರ್ ಹೋಗೋದ್ರಿಂದ ಮುಂದೆಲ್ಲ $100 ಆಗ್ತದೆ. ಇಲ್ಲಿ ಹೋಗಿ ಆಟೋದವರಿಗೆ ಅಲ್ಲಿ ಹೋಗಿ ಕೇಳಿಸ್ಕೊಂಡು ಬರ್ತೀವಿ, $300 ಖರ್ಚಾಗ್ತದೆ. ಮತ್ತು ಅಲ್ಲಿ ಒಂದು ಚಾ ಕೊಡೋದು ಇಲ್ಲ, $5 ಕೊಡೋದು, $10 ಚಾ ಕೊಟ್ಟು ಕುಡಿಬೇಕಾಗ್ತದೆ ನಮ್ಮ ಮುಂದೆ. ಅದಕ್ಕೆ ಅವೆಲ್ಲ ಮಾಡಿ ಮುಂಬರುವಂಥ ತೀರ್ಮಾನಗಳಲ್ಲಿ ಅಧಿಕಾರಿಗಳಾಗಲಿ ಯಾವುದೇ ರಾಜಕೀಯ ಪಕ್ಷ ಯಾವುದೇ ಇದು ಆಗಲಿ ಬಂದ ದೇಶದಿಂದ ಸೂಕ್ತವಾಗಿ ಅದು ಕ್ರಮ ತಗೊಂಡು ಸೂಕ್ತವಾದಂಥ ಬದಲಿಸಲಿಲ್ಲ ಅಂದ್ರೆ ಇದು
ಪ್ರಜಾಸೌಧ ಪಕ್ಷ ಐತಿ. ಆದ್ರೆ ಈ ತಾಳಿಕೋಟೆ ಪ್ರಜಾಸೌಧ ಮೈಲೇಶ್ವರ ಹತ್ತಿರ ಏನು 5ರಿಂದ 6 ಕಿಲೋಮೀಟರ್ ದೂರದವರೆಗೆ ಏನು ಅಲ್ಲೇ ಸ್ಥಳವನ್ನು ಗುರುತು ಮಾಡಿದ್ದಾರೆ, ಅದು ಅತ್ಯಂತ ಖಂಡನೀಯ. ಯಾಕಂದರೆ ಇಲ್ಲಿಂದ ಸುಮಾರು 5ರಿಂದ 6 ಕಿಲೋಮೀಟರ್ ಹೋಗಬೇಕಾದ್ರೆ ಜನಸಾಮಾನ್ಯರಿಗೆ ಮತ್ತು ವೃದ್ಧರಿಗೆ, ಬಡವರಿಗೆ, ಸುತ್ತಮುತ್ತ ಇದ್ದಂಥ 32 ಹಳ್ಳಿಗಳ ರೈತಾಂತಿಗಳಿಗೆ ತಾರತಮ್ಯವನ್ನು ಮಾಡಬೇಡಿ ದಯಮಾಡಿ. ಈಗ ನಮ್ಮ ಹಿರಿಯರು ಏನಪ್ಪ 4-5 ಸ್ಥಳಗಳನ್ನು ಕೊಟ್ಟಿದ್ದೀರ, ಆ ಸ್ಥಳದಲ್ಲಿ ಒಂದನ್ನು ಆಯ್ಕೆ ಮಾಡಿ ಅಲ್ಲಿ ಪ್ರಜಾಸೌಧ ಮಾಡಲೇಬೇಕಂತ ಈ ಹೋರಾಟ ಸಮಿತಿಯಿಂದ ಈ ತಾಳಿಕೋಟಿ ಚಂದ್ರಪೂರ್ವವಾಗಿ ತಮ್ಮಲ್ಲಿ ಮನವಿಯನ್ನು ಕೇಳ್ಕೊಳ್ತೇವೆ. ಮತ್ತು ಇದು ಅಲ್ಲದೆ ಎಲ್ಲ ಸರ್ವ ಜಾತಿಯವರಿಗೆ ಕಮಿಷನ್ ಸರ್ಟಿಫಿಕೇಟ್ ಬೇಕು, ನಮ್ಮ ಜಾತಿಯವರಿಗೆ ಕಾರ್ಡ್ ಸರ್ಟಿಫಿಕೇಟ್ ಬೇಕು, ದಿನನಿತ್ಯ ನಮ್ಮ ಜಾತಿಯವರ ಕಾರ್ಡ್ ಸರ್ಟಿಫಿಕೇಟ್ ಮತ್ತು ಸಾರ್ವಜನಿಕರು ಏನಪ್ಪ ಅಂತಂದ್ರೆ ಕಮಿಷನ್ ಸರ್ಟಿಫಿಕೇಟ್, ಮಕ್ಕಳಿಗೆ ಕಲಿಯುವಂಥ ಸರ್ಟಿಫಿಕೇಟ್ ಯಾವುದೇ ಸರ್ವಕಾರದಲ್ಲಿ ಇರುವುದು. ಮತ್ತು ಜನವರಿ 26, ಆಗಸ್ಟ್ 15ರಂದು ಶಾಲೆ ಕಾಲೇಜುಗಳನ್ನು ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ಏನಪ್ಪ ಅಂತಂದ್ರೆ ಧ್ವಜಾರೋಹಣ ಮಾಡ್ಬೇಕಾದ್ರೆ ಇಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ತಾವು ಏನಪ್ಪ ಅಂತಂದ್ರೆ ಹಾಗೆ ಜನತರು ತಾವು ಇದನ್ನು ಹೆಚ್ಚು ನಮ್ಮ ತಾಳಿಕೋಟೆಯಲ್ಲಿ ನಮ್ಮ 4 ಸ್ಥಳಗಳನ್ನು ಅಲ್ಲಾದರೂ ಆ ಸ್ಥಳದಲ್ಲಿ ಒಂದೇ ಸ್ಥಳದ ಒಂದು ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ವಿಧಾನಸೌಧವನ್ನು ಮಾಡಬೇಕೆಂದು ನಮ್ಮ ತಾಳಿಕೋಟೆಯ ವೀರತ್ವವಾಗಿ ಹೋರಾಟ ಸಮಿತಿಯ ಪರವಾಗಿ ಅಭಿನಂದನೆ ಇವಾಗಲೂ ಬೆಂಬಲ ಇದೆ ನಮ್ಮದು. ಈ ಸಮಿತಿ ಯಾವಾಗ ಕರೀತಾರೋ ತಯಾರಿ ಬರ್ಲಿಕ್ಕೆ ನಾವು ಇವಾಗಲೂ ತಯಾರಿದ್ದೀವಿ.